ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಾಳೆ ಬುಧವಾರ ತುಂಬ ವಿಶೇಷವಾದಂಥ ವಾರ. ನಾಳೆ ಭೀಮನ ಅಮಾವಾಸ್ಯೆ ಇದೆ. ವರ್ಷಕ್ಕೆ ಒಂದು ದಿವಸ ಬರೋವಂಥ ಈ ಭೀಮನ ಅಮಾವಾಸ್ಯೆಯಲ್ಲಿ ನಾವು ಮನೆಯಲ್ಲಿ ಈ ರೀತಿ ನಾವು ಮಾಡ್ತು ಅಂತಂದರೆ ನಮ್ಮ ಮನೆಯಲ್ಲಿ ಇರೋ ದಾರಿದ್ರ್ಯ ಆಗಿರ್ಬೋದು, ಇಲ್ಲ ಕಣ್ಣು ದೃಷ್ಟಿ ಆಗಿರ್ಬೋದು, ನಾವು ಮಾಡೋ ಕೆಲಸದಲ್ಲಿ ಯಶಸ್ಸು ಸಿಗ್ತಾ ಇಲ್ಲ, ನಾವು ಮಾಡೋ ಕೆಲಸ ಕಾರ್ಯದಲ್ಲಿ ಯಾವುದೇ ಒಂದು ಒಳ್ಳೆಯದು ಆಗ್ತಿಲ್ಲ, ಹಣಕಾಸು ಅನ್ನೋದು ಕೈ ಸೇರ್ತಿಲ್ಲ ಅಂತನ್ನೋರು ನಾವು ಈ ಭೀಮನ ಅಮಾವಾಸ್ಯೆಯಲ್ಲಿ ಈ ರೀತಿ ನಾವು ಪೂಜೆ ಪುನಸ್ಕಾರಗಳನ್ನೋದನ್ನು ನಾವು ಮಾಡ್ತು ಅಂತಂದರೆ ನಿಜವಾಗ್ಲೂ ದೇವ್ರುಗಳ ಆಶೀರ್ವಾದ ಇರುತ್ತೆ, ದೇವ್ರುಗಳ ಅನುಗ್ರಹ ಮಾಡ್ತಾರೆ. ಏಕೆಂದರೆ ವಿಶೇಷವಾದಂಥ ಯಾವುದಾದ್ರೂ ಒಂದು ದಿನ ಬತ್ತು ಅಂತಂದರೆ ಈ ಥರ ಭೀಮನ ಅಮಾವಾಸ್ಯೆ ಆಗಿರ್ಬೋದು, ಇಲ್ಲ ರಾಯರೋದು ವಿಶೇಷವಾದಂಥ ವಾರ ಆಗಿರ್ಬೋದು, ಯಾವ ದೇವ್ರುಗಳು ವಾರ ಆಗಿರ್ಬೋದು, ವಿಶೇಷವಾದಂಥ ದಿನ ಬಂದಾಗ ನಾವು ಮನೆಯಲ್ಲಿ ಇಲ್ಲ ನಮಗೆ ಆಗಿರ್ಬೋದು, ಇಲ್ಲಾಂದರೆ ಯಾರಾದರೂ ಶಾಪ್ ಇಟ್ಟಿರೋಂಥವ್ರಾದರೆ, ಅಂಗಡಿಗಳು ಇಟ್ಟಿರೋಂಥವ್ರಾದರೆ, ಇಲ್ಲ ಏನಾದರೂ ವ್ಯಾಪಾರ ಮಾಡೋಂಥವ್ರಾದರೆ ಈ ರೀತಿ ನಾವು ಮಾಡ್ತು ಅಂತಂದರೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ದೇವರು ನಮ್ಮ ಜೊತೆಗಿದ್ದು ನಮಗೆ ಅನುಗ್ರಹ ಮಾಡ್ತಾನೆ. ಏಕೆಂತಂದರೆ ಭಗವಂತ ಇದನ್ನೆಲ್ಲ ಸೂಚನೆ ಮುಖಾಂತರ ನಮಗೆ ಕೊಟ್ಟಿದ್ದಾನೆ. ಆದರೆ ನಾವು ನಾವು ಮಾಡಲ್ಲ ಅಂತಲ್ಲ, ಗೊತ್ತಿರೋದಿಲ್ಲ ಕೆಲವ್ರಿಗೆ. ಗೊತ್ತಿಲ್ದಿರ ನಾವು ಹೇಗೆ ಬರೀ ಮನೆಯಲ್ಲಿ ಪೂಜೆ ಮಾಡೋದು, ಈ ಥರ ನಾವು ಮಾಡ್ತೀವಿ ನಾವು. ಆದರೆ ಏನಾದರೂ ಈ ಥರ ಒಂದು ಪವರ್ಫುಲ್ ವಾರ ದಿನಗಳು ಬಂದಾಗ ನಾವು ಮನೆಯಲ್ಲಿ ಈ ರೀತಿ ನಾವು ಪೂಜೆ ಪುನಸ್ಕಾರ ಮಾಡ್ತು ಅಂತಂದರೆ ನಿಜವಾಗ್ಲೂ ದೇವ್ರ ಅನುಗ್ರಹನೂ ನಮಗಾಗುತ್ತೆ. ನಮಗೆ ದೃಷ್ಟಿ ದೋಷ, ಯಾರೇ ಮಾಟ ಮಂತ್ರ ಇದ್ಯಾವುದು ಮಾಡಿದರೂ ಅಷ್ಟೇ ಇದೆಲ್ಲ ದೂರವಾಗ್ತಿರುತ್ತೆ. ಈಗ ಕೆಲವ್ರಿಗೆ ಗೊತ್ತಾಗೋದಿಲ್ಲ, ಈಗ ಯಾರ್ದು ದೃಷ್ಟಿ ದೋಷ, ಕಣ್ಣು ದೃಷ್ಟಿ ಬಿದ್ದಿದೆ, ಇಲ್ಲ ಯಾರೇನೋ ಮಾಡಿಸಿದ್ದಾರೆ ಅನ್ನೋದು ಕೆಲವ್ರಿಗೆ ಗೊತ್ತಾಗೋದಿಲ್ಲ. ಅವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಅನ್ನೋದು ಬರ್ತಿರುತ್ತೆ. ಈಗ ಒಂದು ವ್ಯಾಪಾರ ಮಾಡ್ತಿರ್ತಾರೆ, ಅವ್ರಿಗೆ ವ್ಯಾಪಾರದಲ್ಲಿ ಲಾಸ್ ಅನ್ನೋದು ಬರ್ತಿರುತ್ತೆ. ಈಗ ಒಂದು ಎಲ್ಲೋ ಕೆಲಸ ಮಾಡ್ತಿರ್ತಾರೆ, ಆ ಕೆಲಸದಲ್ಲಿ ಅಡೆತಡೆ ಬಂದು ಕೆಲಸಗಳು ನಿಂತೋಗೋವಂಥದ್ದು, ಕೆಲಸಗಳು ಇಲ್ದಿರ ಮನೆಯಲ್ಲಿ ಕೂತಿರೋವಂಥದ್ದು, ಈ ಥರ ಏನಾದರೂ ಆದಾಗ ದೇವ್ರುಗಳು ನಮಗೆ ಅನುಗ್ರಹ ಮಾಡ್ತಾರೆ. ಯಾವ ರೀತಿ ಅಂತಂದರೆ ಸೂಚನೆ ಮುಖಾಂತರ ನಮಗೆ ಹೇಳ್ತಾರೆ, ತಿಳಿಸಿ ಹೇಳ್ತಾರೆ ನಮಗೆ. ನಾವು ಅದನ್ನು ಅರ್ಥಕೊಂಡು ನಾವು ಮಾಡ್ತಾ ಹೋಗಬೇಕು. ಏಕೆಂತಂದರೆ ಯಾರೋ ಏನೋ ಮಾಡ್ತಿರ್ತಾರೆ, ಅದು ನಮಗೆ ಗೊತ್ತಿರೋದಿಲ್ಲ, ನಾವು ಅದನ್ನು ನಾವು ಪಾಲಿಸ್ತಾ ಹೋಗ್ತೀವಿ ನಾವು. ಈಗ ಅವ್ರು ಮಾಡ್ತಿದ್ದಾರೆ ಆ ಥರ, ಅವರು ಚೆನ್ನಾಗಿದ್ದಾರೆ, ನಾನು ಆ ಥರ ಮಾಡಿದ್ರೆ ನನಗೂ ಒಳ್ಳೆಯದಾಗುತ್ತೇನೋ ಅಂತ. ನೋಡಿ, ಅವ್ರವ್ರ ರಾಶಿ ಫಲಕ್ಕೆ ಅವ್ರವ್ರಿಗೆ ಒಳ್ಳೆಯದು ಅನ್ನೋದನ್ನು ಭಗವಂತ ಕೊಟ್ಟಿರ್ತಾರೆ. ನಮ್ಮ ರಾಶಿಗೆ ಏನು ಕೊಟ್ಟಿದ್ದಾನೋ ಅದನ್ನಷ್ಟೇ ನಮಗೆ ಸೇರೋ ಅಂಥದ್ದು, ನಮಗೆ ದಕ್ಕೋ ಅಂಥದ್ದು. ಯಾರಿಗೋ ಏನೋ ಒಳ್ಳೇದಾಗಿದೆ ಅಂತಂದರೆ ಅದೆಲ್ಲ ನಮಗೂ ಒಳ್ಳೇದಾಗಬೇಕು ಅಂತಲೇ ಏನಿಲ್ಲ. ನಮ್ಮ ಪೂರ್ವ ಜನ್ಮದ ಪುಣ್ಯ ಫಲದಿಂದ ನಮಗೆ ಒಳ್ಳೇದಾಗ್ತಿರುತ್ತೆ, ಇಲ್ಲ ನಮ್ಮ ಕರ್ಮ ಫಲದಿಂದ ನಮಗೆ ಕಷ್ಟಗಳನ್ನೋದು ಬರ್ತಿರುತ್ತೆ. ನಾಳೆ ಭೀಮನ ಅಮಾವಾಸ್ಯೆ ಇದೆ, ತುಂಬ ವಿಶೇಷವಾದಂಥ ವಾರ ದಿನವೂ ಅಷ್ಟೇ, ತುಂಬ ಪವರ್ಫುಲ್ ದಿನ ನಾಳೆ. ಹಂಗಾಗಿ ನಾವು ಮನೆಯಲ್ಲಿ ಈ ಥರ ಪೂಜೆಗಳನ್ನೋದನ್ನು ನಾವು ಮಾಡ್ತು ಅಂತಂದರೆ ಒಂದು ದೇವಸ್ಥಾನಗಳಿಗೆ ಹೋಗೋದಾಗಿರ್ಬೋದು, ದೇವರ ಆಶೀರ್ವಾದ ನಮಗೆ ಸಿಕ್ಕುತ್ತೆ. ಆರೋಗ್ಯ ಸಮಸ್ಯೆ ಇಲ್ಲ ಅಂತನ್ನೋರು ಆರೋಗ್ಯ ಕೊಡ್ತಾನೆ ಭಗವಂತ. ಹಂಗಾಗಿ ನಾವು ಮಾಡೋ ಕೆಲಸದಲ್ಲಿ ವ್ಯಾಪಾರದಲ್ಲಿ ಯಶಸ್ಸು ಕೊಡ್ತಾನೆ. ಈಗ ದುಡ್ಡು ಕಾಸು ನಾವು ದುಡಿತಾ ಇದ್ದೀವಿ, ಆದರೂ ಕೈ ಹತ್ತುತ್ತಾ ಇಲ್ಲ ನಮಗೆ ಅಂತ ಹೇಳ್ತೀವಲ್ಲ, ಅದೆಲ್ಲವೂ ಅಷ್ಟೇ ಸರಿ ಹೋಗ್ತಿರುತ್ತೆ. ನಾಳೆ ಬೆಳಗ್ಗೆ ಪೂಜೆ ಮಾಡೋ ಅಂಥವ್ರಾದರೂ ಪರವಾಗಿಲ್ಲ, ನಾಳೆ ಬೆಳಗ್ಗೆ ಟೈಮಲ್ಲಿ ಯಾರು ಜಾಸ್ತಿ ಪೂಜೆ ಮಾಡೋದಿಲ್ಲ. ಏಕೆ ಅಂತಂದರೆ ಸಂಜೆ ಟೈಮಲ್ಲಿ, ಮುಸ್ಸಂಜೆ ಟೈಮಲ್ಲಿ ಈ ಪೂಜೆನ ಮಾಡೋ ಅಂಥದ್ದು ನಾನು ನೋಡಿದ ಮಟ್ಟಿಗೆ. ಬೆಳಗ್ಗೆನೂ ಸಹ ಮಾಡ್ಬೋದು, ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ. ಆದರೆ ಸಂಜೆ ಟೈಮಲ್ಲಿ, ಗೋಧೂಳಿ ಟೈಮಲ್ಲಿ ಈ ಪೂಜೆನ ನಾವು ಮಾಡ್ತು ಅಂತಂದರೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ನೀವು ಬೆಳಗ್ಗೆ ಪೂಜೆ ಮಾಡಿದರೂ ಪರವಾಗಿಲ್ಲ, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಜೆನೂ ಸಹ ನಾವು ಈ ಥರ ಪೂಜೆ ಮಾಡಲೇಬೇಕು. ಏನೇನು ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ನನಗೆ ಗೊತ್ತಿದ್ದಷ್ಟು ನಾನು ಹೇಳ್ತೀನಿ. ಏಕೆ ಅಂತಂದರೆ ನಾನು ಪ್ರತಿ ವರ್ಷ ನಾನು ಇದನ್ನೇ ಪಾಲಿಸ್ಕೊಂಡು ಬಂದಿರೋದು. ಕೆಲವರು ಗಂಡನ ಪೂಜೆ ಮಾಡ್ತಾರೆ, ಅದನ್ನು ನಾನು ಯಾವತ್ತೂ ಅಷ್ಟೇ ನಾನು ಪಾಲಿಸ್ಕೊಂಡು ಬಂದಿಲ್ಲ. ನಾನು ಯಾವತ್ತೂ ಅಷ್ಟೇ ಅದನ್ನು ನಾನು ಮಾಡಿಲ್ಲ. ನನ್ನ ಮನಸ್ಸಿನಲ್ಲೇ ಯಾವಾಗಲೂ ಸಹ ನನ್ನ ಗಂಡ ಮಕ್ಕಳಿಗೆ ಒಳ್ಳೇದು ಮಾಡು ಭಗವಂತ, ಅವ್ರಿಗೆ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಅವ್ರು ಮಾಡೋ ಕೆಲಸದಲ್ಲಿ ಯಶಸ್ಸು ಕೊಡು ಅಂತ ನಾನು ಇಷ್ಟನ್ನೇ ಕೇಳ್ಕೊಳ್ಳೋ ಅಂಥದ್ದು. ಯಾಕೆ ಅಂತಂದರೆ ಈ ಭೀಮನ ಅಮಾವಾಸ್ಯೆಯಲ್ಲೇ ಗಂಡನ ಪೂಜೆ ಮಾಡೋದು ಒಳ್ಳೆಯದಾಗುತ್ತೆ ಅಂತಲೂ ಅಲ್ಲ. ಯಾಕೆ ಅಂತಂದರೆ ಬರೀ ಗಂಡನ ಪೂಜೆ ಮಾಡಿದ್ರೆ ಮಾತ್ರ ಒಳ್ಳೆಯದಾಗುತ್ತೆ ಅಂತಲ್ಲ, ನಾವು ಮನೆಗಳಿಗೆ ಏನು ಪೂಜೆ ಮಾಡಿದ್ರೆ ಅದಕ್ಕೆಲ್ಲದಕ್ಕೂ ಒಟ್ಟಾಗಿ ಸೇರಿ ದೇವರು ನಮಗೆ ಅನುಗ್ರಹ ಮಾಡ್ತಾನೆ.
ಗಂಡನ್ನ ಪೂಜೆ ಮಾಡ್ತಾರೆ ಕೆಲವರು, ಮಾಡ್ತಾರೆ, ಸುಮಾರು ಜನ ಮಾಡ್ತಾರೆ. ಅದನ್ನು ನಾನು ಯಾವತ್ತೂ ಅಷ್ಟೇ ನಾನು ಮಾಡಿಲ್ಲ ನಾನು. ಹಂಗಾಗಿ ನೀವು ಮಾಡಬೇಡಿ ಅಂತ ನಾನು ಹೇಳೋದಿಲ್ಲ. ಅದು ನೀವು ಪಾಲಿಸ್ಕೊಂಡು ಬಂದಿದ್ರೆ ನೀವು ಮಾಡಿ ಅದನ್ನು. ಮನೆಯಲ್ಲಿ ನಾವು ಈ ಥರ ಪೂಜೆಗಳನ್ನೋದನ್ನು ನಾವು ಮಾಡ್ತು ಅಂತಂದರೆ ನಮಗೆ ಬೇಗ ಅನುಗ್ರಹ ಮಾಡ್ತಾನೆ. ದೃಷ್ಟಿ ದೋಷ ಮಾಟ ಮಂತ್ರ ಮತ್ತು ಆರೋಗ್ಯ ಸಮಸ್ಯೆ ಇರೋರು, ದುಡ್ಡು ಕಾಸು ಕೈ ಹತ್ತದೇ ಇರೋ ಅಂಥವ್ರಿಗೆ ಇದು ಬೇಗ ಅನುಗ್ರಹ ಮಾಡ್ತಾನೆ. ಮೊದಲದಾಗಿ ನಾವು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ತಂದ್ಕೋಬೇಕು. ಅಮಾವಾಸ್ಯೆ ದಿವಸ ಅಂದರೆ ಭೀಮನ ಅಮಾವಾಸ್ಯೆ ದಿವಸ ಏನೇನು ಬಾಗಿಲಿಗೆ ಕಟ್ಟಬೇಕು ಅಂತ ನಾನು ಹೇಳ್ತೀನಿ ನಾನು. ಮತ್ತು ಬ್ರಹ್ಮದಂಡೆ ಗಿಡ, ಎಕ್ಕದ ಕಡ್ಡಿ ಮತ್ತು ಅಂಕಾಲೆ ಕಡ್ಡಿ, ಈ ಮೂರು ತುಂಬ ಪವರ್ಫುಲ್ ಈ ಗಿಡಗಳಿಗಿರೋವಂಥದ್ದು. ಅದನ್ನು ತೊಗೊಂಡು ಬಂದು ನಾವು ಪೂಜೆ ಮಾಡಿ ನಾವು ಕಟ್ಟಬೇಕು ನಾವು. ಮತ್ತು 9 ಹಸಿಮೆಣ್ಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, 1 ನಿಂಬೆಹಣ್ಣು, ಇದನ್ನು ಒಂದು ದಾರದಲ್ಲೋ ಇಲ್ಲ ಒಂದು ತಂತಿನಲ್ಲೋ ಇದನ್ನು ಪೋಣಿಸ್ಬಿಟ್ಟು ಆ ಥರದ 2 ಮಾಡ್ಕೊಳ್ಳಿ. ಒಂದಲ್ಲ 2 ಮಾಡಿ. ಹಸಿರು ಮೆಣಸಿನ್ಕಾಯಿ 9 ಆ ಥರ ಮತ್ತು ನಿಂಬೆಹಣ್ಣು ಇದನ್ನೆಲ್ಲ ಸೇರಿಸಿ 2 ಮಾಡ್ಕೊಳ್ಳಿ. ಅದನ್ನು ಮಾಡಿಕೊಂಡು ನೀವು ದೇವ್ರ ಮನೆಯನ್ನೆಲ್ಲ ರೆಡಿ ಮಾಡ್ಕೊಂಡಿರ್ತೀರಲ್ಲ, ದೇವ್ರ ಮನೆಯಲ್ಲಿ ಇಡಿ ಅದನ್ನು. ಸ್ವಲ್ಪ ಗೋಮೂತ್ರ ಮತ್ತು ಮಡಿ ನೀರು ಇದನ್ನೆಲ್ಲ ಚಿಮ್ಕಿಸ್ಕೊಂಡು ದೇವ್ರ ಮನೆಯಲ್ಲಿ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಮತ್ತು ನೀವೇನು ಅಂಕಾಲೆ ಕಡ್ಡಿ, ಎಕ್ಕದ ಕಡ್ಡಿ ಇದನ್ನೆಲ್ಲ ಬ್ರಹ್ಮದಾಂಡೆ ಗಿಡ ತಂದಿರ್ತೀರಲ್ಲ ಅದನ್ನೆಲ್ಲ ದೇವ್ರ ಮುಂದೆ ಇಡಿ. ಒಂದು ತಟ್ಟೆಯಲ್ಲಿ ಇದನ್ನೆಲ್ಲನೂ ಇಟ್ಕೊಳ್ಳಿ. ಏಕೆಂದರೆ ಇದನ್ನೆಲ್ಲ ಬಾಗಿಲಿಗೆ ಕಟ್ಟೋ ಅಂಥದ್ದು. ಮತ್ತು 1 ನಿಂಬೆಹಣ್ಣು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಒಂದು 3-4 ನಿಂಬೆಹಣ್ಣು ಬೇಕಾಗುತ್ತೆ ನಾಳೆ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ. 2 ನಿಂಬೆಹಣ್ಣುಗಳು ಮತ್ತು ಮನೆಗೆ ಕಟ್ಟೋದಕ್ಕೆ, ಮತ್ತು ಇನ್ನೊಂದು ನಿಂಬೆಹಣ್ಣು ಬಾಗಿಲಿಗೆ ಒಡೆಯೋದಕ್ಕೆ. ಇನ್ನೊಂದು ನಿಂಬೆಹಣ್ಣು ಏನಕ್ಕೆ ಅಂತ ನಾನು ಹೇಳ್ತೀನಿ ನಾನು. ಇಷ್ಟನ್ನೆಲ್ಲ ನೀವು ರೆಡಿ ಮಾಡ್ಕೊಳ್ಳಿ. ಮತ್ತು ನಾಳೆ ಪೂಜೆಗೆ ಏನೇನು ಬೇಕೋ ಎಲ್ಲವನ್ನೂ ಅಷ್ಟೇ ಸಿದ್ಧ ಮಾಡ್ಕೊಳ್ಳಿ. ಮತ್ತು ನೆಲ ಒರೆಸೋ ನೀರಿಗೆ ಸ್ವಲ್ಪ ಗೋಮೂತ್ರ, ಸ್ವಲ್ಪ ಅರಿಶಿನ, ಸ್ವಲ್ಪ ಕಲ್ಲುಪ್ಪು ಇದನ್ನ ಹಾಕಿ ನೆಲ ಒರೆಸಿ. ಮತ್ತು ನೀವು ಸ್ನಾನ ಮಾಡೋ ನೀರಿಗೆ, ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನನೂ ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಗೋಮೂತ್ರ, ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು, 1-2 ಹರಳು ಉಪ್ಪು ಸ್ನಾನದ ನೀರಿಗೆ ಇದನ್ನು ಬೆರೆಸ್ಕೊಂಡು ನೀವು ಸ್ನಾನ ಮಾಡಿ. ನೀವು ಅಂದರೆ ಭೀಮನ ಅಮಾವಾಸ್ಯೆ ದಿವಸ ಯಾವತ್ತೇ ಬಂದರೂ ಪರವಾಗಿಲ್ಲ, ಅದನ್ನು ನಾವು ಮಾಡಬೇಕು. ವಾರದಲ್ಲಿ ಒಂದಿನನಾದರೂ ನಾವು ಸ್ನಾನ ಮಾಡೋ ನೀರಿಗೆ ಇದನ್ನು ಸೇರಿಸ್ಕೊಂಡು ನಾವು ಸ್ನಾನ ಮಾಡಲೇಬೇಕು ನಾವು. ಮತ್ತು ನೆಲ ಒರೆಸ್ತಿರಲ್ಲ ಅದಕ್ಕಷ್ಟೇ ಇದನ್ನು ಹಾಕ್ಕೊಳ್ಳಿ. ಇನ್ನು ಸ್ವಲ್ಪನ ನೀವು ನೆಲ ಒರೆಸೋ ನೀರಿಗೆ ಇದನ್ನೆಲ್ಲ ಸೇರಿಸ್ಕೊತಿರಲ್ಲ ಅದರ ಸ್ವಲ್ಪ ನೀರನ್ನು ತೆಗೆದಿಟ್ಕೊಳ್ಳಿ. ಹೊರಗಡೆ ಬಾಗಿಲು ತೊಳಿರ್ತೀರಲ್ಲ ನೀವು, ಬಾಗಿಲೆಲ್ಲ ತೊಳೆದಾಗಿದ್ದ ನಂತರ ಇನ್ನೇನು ರಂಗೋಲಿ ಬಿಡೋಕ್ಕೆ ಹೋಗೋವಂಥ ಟೈಮಲ್ಲಿ ಸ್ವಲ್ಪ ನೀರನ್ನು ಎತ್ತಿಟ್ಕೊಂಡಿರ್ತೀರಲ್ಲ, ಅರಿಶಿನ, ಉಪ್ಪು ಮತ್ತು ಗೋಮೂತ್ರ ಇದನ್ನೆಲ್ಲ ಸೇರಿಸಿ ಎತ್ತಿಟ್ಕೊಂಡಿರ್ತೀರಲ್ಲ, ಆ ನೀರನ್ನ ಮನೆ ಬಾಗಿಲಿಗೆ ಎಲ್ಲಾದ್ರ ಕಡೆಯೂ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಚಿಮ್ಕಿಸಿ, ಒಂದು ಮಗ್ಗಲ್ಲಿ ನೀರು ತೊಗೊಂಡು ಅದನ್ನೆಲ್ಲ ಚಿಮ್ಕಿಸಿ. ಏಕೆ ಅಂತಂದರೆ ಇದನ್ನೆಲ್ಲ ನಾವು ಮನೆಯಿಂದ ಹೊರಗಡೆ ಹಾಕೋದ್ರಿಂದ ದೃಷ್ಟಿ ದೋಷ ಮಾಟ ಮಂತ್ರ ಯಾವುದು ಅಷ್ಟೇ ನಮ್ಮ ಮನೆಗಳಿಗೆ ತಾಕೋದಿಲ್ಲ. ಇದನ್ನು ಹಾಕಿ ಏನಾದರೂ ಗಾಡಿಗಳು ನಿಮ್ಮಲ್ಲಿ ವೆಹಿಕಲ್ಗಳು ಏನಾದ್ರು ಇತ್ತು ಅಂತಂದರೆ ಅದಕ್ಕೂ ಅಷ್ಟೇ ಸ್ವಲ್ಪ ಎಲ್ಲನೂ ಚಿಮ್ಕಿಸಿ. ಅದಕ್ಕೆಲ್ಲ ಚಿಮ್ಕಿಸ್ಬಿಟ್ಟು ನಂತರ ನೀವು ರಂಗೋಲೆ ಬಿಡಿ. ನೀವು ಇಷ್ಟನ್ನೆಲ್ಲ ಮಾಡ್ಕೊಂಡ್ಮೇಲೆ ನೀವು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವ್ರ ಮನೆಗೆ ಬಂದು ನೀವು ಪೂಜೆ ಸ್ಟಾರ್ಟ್ ಮಾಡ್ಕೋತೀರಲ್ಲ, ನಿಮ್ಮ ಮನೆ ದೇವ್ರಿಗೆ ಏನಾದರೂ ನೈವೇದ್ಯ ಇಡಿ. ನಾಳೆ ಆದಷ್ಟು ನೀವು ನಿಮ್ಮ ಮನೆ ದೇವ್ರಿಗೆ ತುಪ್ಪದ ದೀಪ ಹಚ್ಚಿ. ರಾಯರಿಗೆ ತುಪ್ಪದ ದೀಪ ನಾವು ಯಾವಾಗಲೂ ಅಷ್ಟೇ ಹಚ್ಚುತ್ತಾ ಇರ್ತೀವಿ ನಾವು. ನಿಮ್ಮ ಮನೆ ದೇವ್ರಿಗೆ ನಾಳೆ ತುಪ್ಪದ ದೀಪನೇ ಹಚ್ಚಿ ನೀವು ಪೂಜೆ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆ ಅಂತಂದರೆ ನಾವು ಎಣ್ಣೆ ಬಿಟ್ಟು ನಾವು ಪ್ರತಿ ದಿವಸ ದೀಪ ಹಚ್ತೀವಿ. ಆದರೆ ಈ ಥರ ಏನಾದರೂ ಒಂದು ವಿಶೇಷತೆ ಇದ್ದಾಗ ನಾವು ತುಪ್ಪದ ದೀಪದಿಂದ ನಾವು ಆರತಿ ಮಾಡೋದು, ತುಪ್ಪದ ದೀಪ ಬೆಳಗೋದು ಮಾಡ್ತು ಅಂತಂದರೆ ದೇವರು ಬೇಗ ಅನುಗ್ರಹ ಮಾಡ್ತಾರೆ. ಹಂಗಾಗಿ ಮನೆ ದೇವ್ರಿಗೆ ತುಪ್ಪದ ದೀಪ ಹಚ್ಕೊಳ್ಳಿ. ರಾಯರಿಗೂ ಅಷ್ಟೇ ತುಪ್ಪದ ದೀಪ ಹಚ್ಚಿ. ಮತ್ತು ಮನೆ ದೇವ್ರಿಗೆ ಏನಾದರೂ ನೈವೇದ್ಯ ಮಾಡಿಡಿ. ನೈವೇದ್ಯ ಮಾಡಿಟ್ಟು ಹೊರಗಡೆ ಕೃಷ್ಣನ ತುಳಸಿ ಇರುತ್ತಲ್ಲ ಅಲ್ಲಿ ಕೃಷ್ಣ ವಾಸವಾಗಿರ್ತಾನೆ. ಹಂಗಾಗಿ ಅಲ್ಲೂ ಸ್ವಲ್ಪ ನೈವೇದ್ಯ ಇಡಿ, ದೀಪ ಹಚ್ಚಿಡಿ. ಮುಸ್ಸಂಜೆ ಟೈಮಲ್ಲಿ ಮಾಡ್ತೀರಾ ಇಲ್ಲ ಬೆಳಗ್ಗೆ ಮಾಡ್ತೀರಾ, ಆವಾಗ ನೀವು ಅದನ್ನು ಇಡಿ, ನೈವೇದ್ಯ ಇಡಿ, ಒಂದು ದೀಪ ಹಚ್ಚಿ ಇಡಿ. ನೀವು ಹಚ್ಚಿಟ್ಬಿಟ್ಟು ನಂತರ ಪೂಜೆನೆಲ್ಲ ಮುಗಿಸ್ಕೊಳ್ಳಿ. ಹೊಸ್ಲು ಪೂಜೆ, ತುಳಸಿ ಪೂಜೆ ಎಲ್ಲ ಮಾಡಿದ ನಂತರ ನೀವು ಮನೆ ದೇವ್ರಿಗೆ ಪೂಜೆ ಮಾಡಿ. ಆದಷ್ಟು ನಾಳೆ ಗಣೇಶನಿಗೆ ಎಕ್ಕದ್ವು ಮತ್ತು 21 ಗರಿಕೆನ ಧರಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮೊದಲದಾಗಿ ಎಲ್ಲ ವಿಘ್ನಗಳನ್ನು ದೂರ ಮಾಡೋ ಅಂಥ ವಿಘ್ನೇಶ್ವರ ಏನೇನು ಕೇಳೋದಿಲ್ಲ. 21 ಗರಿಕೆ ಎಕ್ಕುದ್ವು ಇಂದ
ನಾವು ಪೂಜೆ ಮಾಡ್ತು ಅಂತಂದರೆ ನಿಜವಾಗ್ಲೂ ನಮಗೆ ಅನುಗ್ರಹ ಮಾಡ್ತಾನೆ. ವಿಘ್ನೇಶ್ವರಂಗೆ ಆದಷ್ಟು ನೀವು ಕೆಂಪು ಹೂ ಇಡಿ, ನೀವು ಎಕ್ಕುದು ಇಡ್ತೀರಲ್ಲ ಅದ್ರ ಜೊತೆಗೆ ಒಂದು ಕೆಂಪು ಹೂ ಇಡಿ. ಪೂಜೆ ಎಲ್ಲ ಮಾಡಿದ ನಂತರ ನೀವೇನು ಹಸಿರು ಮೆಣಸಿನ್ಕಾಯಿ ನಿಂಬೆಹಣ್ಣನ್ನು ಕಟ್ಟಿಟ್ಕೊಂಡಿರ್ತೀರಲ್ಲ, ಎರಡೂ ಕಟ್ಟಿಟ್ಕೊಳ್ಳಿ. ಒಂದು ಮನೆ ಒಳಗಡೆ ಅಂದರೆ ಮೇನ್ ಹೊಸ್ಲಿರುತ್ತಲ್ಲ, ಬಾಗಿಲಿರುತ್ತಲ್ಲ, ಒಳಗಡೆ ಕಾದಂಗೆ ನೀವು ಅದನ್ನು ಕಟ್ಟಿ. ನೀವು ಪೂಜೆ ಎಲ್ಲ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಧೂಪ ದೀಪದ ಹೊಗೆ ಎಲ್ಲ ತೋರಿಸ್ಬಿಟ್ಟು ನೀವು ಅಲ್ಲಿ ಕಟ್ಟಿ. ಮತ್ತು ಬ್ರಹ್ಮದಂಡೆ ಗಿಡ, ಎಕ್ಕದ ಕಡ್ಡಿ ಇದನ್ನೆಲ್ಲ ಇರುತ್ತಲ್ಲ, ಅದಕ್ಕೂ ಅಷ್ಟೇ ನೀವು ಧೂಪ ದೀಪದ್ದು ಹೊಗೆ ಎಲ್ಲ ತೋರಿಸ್ಬಿಟ್ಟು, ಸಾಂಬ್ರಾಣಿ ಹೊಗೆ ಎಲ್ಲ ತೋರಿಸ್ಬಿಟ್ಟು ಅದನ್ನು ತೊಗೊಂಡೋಗಿ ಕಟ್ಟಿ. ಮನಸ್ಸಿನಲ್ಲೇ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ಭಗವಂತ ಏನೇ ಕಷ್ಟ ಬಂದಿದ್ರು, ಏನೇ ನನ್ನ ಮನೆಯಲ್ಲಿ ದಾರಿದ್ರ್ಯ ಅನ್ನೋದಿದ್ರು ಅದೆಲ್ಲ ದೂರ ಮಾಡು ತಂದೆ. ನಾನು ಮಾಡೋ ಕೆಲಸದಲ್ಲಿ ಯಶಸ್ಸು ಅನ್ನೋದು ಕೊಡು ನೀನು. ನಾವು ಏನು ಕೆಲಸಕ್ಕೆ ಕೈ ಹಾಕ್ತೀವೋ ಅದೆಲ್ಲ ಹೂ ಎತ್ತದಷ್ಟು ಹಗುರ ಆಗಬೇಕು, ಸಲೀಸಾಗಬೇಕು. ಆ ಥರ ನೀನು ನನ್ನ ಜೊತೆಯಲ್ಲಿದ್ದು ನಮಗೆ ಅನುಗ್ರಹ ಮಾಡೋ ಭಗವಂತ. ನಾನು ಮಾಡೋ ಈ ಪೂಜೆಯಲ್ಲಿ ಏನಾದರೂ ಲೋಪ ದೋಷ ತಪ್ಪು ಒಪ್ಪುಗಳಿದ್ರು ಅದೆಲ್ಲ ನೀನು ಹೊಟ್ಟೆಗೆ ಹಾಕೋ ಭಗವಂತ. ಏಕೆಂತಂದರೆ ನಾವು ನಿನ್ನ ಮಕ್ಕಳು, ನಾವು ಮನುಷ್ಯರು, ನಾವು ತಪ್ಪು ಮಾಡ್ತೀವಿ. ಆದರೆ ಏನೇ ತಪ್ಪುಗಳು ನಡೆದಿದ್ರು ಸಹ ಅದನ್ನೆಲ್ಲ ನಿಮ್ಮ ಹೊಟ್ಟೆಗೆ ಹಾಕೋ. ನನಗೆ ಗೊತ್ತಿದ್ದಷ್ಟು ನಾನು ಮಾಡ್ತಾಯಿದ್ದೀನಿ ಅಂತ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ತೊಗೊಂಡೋಗಿ ಮನೆ ಒಳಗಡೆ ಅಂದರೆ ಬಾಗಿಲು ಒಳಗಡೆ ಒಂದು ಭಾಗದಲ್ಲಿ ನೀವು ಕಟ್ಟಿ. ನೀವು ನಂತರ ಇನ್ನೊಂದು ಹಸಿರು ಮೆಣಸಿನ್ಕಾಯಿ ನಿಂಬೆಹಣ್ಣು ಇರುತ್ತಲ್ಲ, ನಿಮ್ಮ ಮನೆಯಿಂದ ಹೊರಗಡೆ ಏನಾದರೂ ಗೇಟ್ ಇತ್ತು ಅಂತಂದರೆ ಗೇಟಿಗೆ ಕಟ್ಟಿ. ಇಲ್ಲ ಅಂದರೆ ಎಲ್ಲರೂ ಓಡಾಡ್ತಿರ್ತಾರಲ್ಲ ಅವ್ರಿಗೆ ಕಾಣಿಸ್ಬೇಕು ಅದು. ಆ ಥರ ಮನೆಯಿಂದ ಹೊರಗಡೆ ಕಾದಂಗೆ ನೀವು ಅದನ್ನು ಕಟ್ಟಿ. ನೀವು ನಿಂಬೆಹಣ್ಣು, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಕಟ್ಟಿ. ಮತ್ತು ಇನ್ನೊಂದು ನಿಂಬೆಹಣ್ಣು ಏನು ಮಾಡಬೇಕು ಅಂತಂದರೆ ಮನೆಗೆ ನೀವುಳಿಸ್ಬಿಟ್ಟು ನೀವು ಮನೆ ಮುಂದೆಗಡೆ ಒಡೆದು ಆ ಕಡೆ ಈ ಕಡೆ ಅರ್ಶಿನ ಕುಂಕುಮ ಹಚ್ಬಿಟ್ಟು ಅದನ್ನು ಇಡಿ. ಅಮಾವಾಸ್ಯೆ ದಿವಸ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಇನ್ನೊಂದು ನಿಂಬೆಹಣ್ಣು ಇರುತ್ತಲ್ಲ, ಅದೇನು ಮಾಡೋದು ಅಂತ ನಾನು ಹೇಳ್ತೀನಿ. ಮತ್ತು ಮನೆಗೆಲ್ಲ ನೀವು ಬಿಳಿ ಸಾಸಿವೆ ಇರುತ್ತೆ ನೋಡಿ, ಬಿಳಿ ಸಾಸಿವೆ ಸಾಂಬ್ರಾಣಿ ಎರಡೂ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿರ್ತೀರಲ್ಲ, ಅದನ್ನು ನೀವು ಸಾಂಬ್ರಾಣಿ ಹೊಗೆ ಕೊಡಿ, ಮನೆಗೆಲ್ಲ ಕೊಡಿ. ಈಗೇನು ಸಾಸಿವೆ ಇರುತ್ತಲ್ಲ, ಸಾಸಿವೆ ಸಾಂಬ್ರಾಣಿ ಅದ್ರ ಹೊಗೆನೆಲ್ಲ ಮನೆ ಮೂಲೆ ಮೂಲೆಗೂ ಕೊಡಿ. ಇದು ಆದಷ್ಟು ಸಂಜೆ ಗೋಧೂಳಿ ಟೈಮಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮೂಲೆ ಮೂಲೆಗೂ ಈ ಸಾಂಬ್ರಾಣಿ ಮತ್ತು ಬಿಳಿ ಸಾಸಿವೆ ಹೊಗೆನ ಮನೆಗೆಲ್ಲ ಕೊಡಿ. ಬಿಳಿ ಸಾಸಿವೆ ಏನು ಮಾಡುತ್ತೆ ಅಂತಂದರೆ ದೃಷ್ಟಿ ದೋಷ ಮನೆಯಲ್ಲಿ ಈಗ ಯಾರಾದರೂ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ. ಈಗ ನೀವು ಚೆನ್ನಾಗಿರೋದು ನೋಡಿ ಕಣ್ಣು ಹಾಕ್ತಾರೆ, ದೃಷ್ಟಿ ಹರಿಸ್ತಾರೆ. ಅದನ್ನೆಲ್ಲ ದೂರ ಮಾಡ್ತಾನೆ ಭಗವಂತ. ಬಿಳಿ ಸಾಸಿವೆಗೆ ಇರೋವಂಥ ಪವರ್ ಅದು. ಹಂಗಾಗಿ ಮನೆ ಮೂಲೆ ಮೂಲೆಗೂ ಬಿಳಿ ಸಾಸಿವೆ ಹೊಗೆನ ಅನ್ನೋದನ್ನು ನಿಮ್ಮ ಮನೆಗೆಲ್ಲ ತೋರಿಸಿ ನೀವು. ಮತ್ತು ಇನ್ನೊಂದು ನಿಂಬೆಹಣ್ಣು ಇರುತ್ತಲ್ಲ, ಸ್ವಲ್ಪ ಕತ್ಲಾಗಿರುತ್ತಲ್ಲ, ಕತ್ಲಾದ್ಮೇಲೆ ಏನು ಮಾಡ್ತೀರಾ ಅಂದರೆ ಆ ನಿಂಬೆಹಣ್ಣನ್ನ ನೀವು ತೊಗೊಂಡೋಗಿ ಮಕ್ಕದಿಂದ ಕೆಳಗಡೆ 3 ಸತಿ ನೀವ್ಡಿಸಿ. ನೀವು ಮನೆಯಲ್ಲಿ ಯಾರಿಗಾದ್ರೂ ಒಬ್ರಿಗೆ ಮಾಡಿದರೂ ಪರವಾಗಿಲ್ಲ, ಇಲ್ಲ ಎಲ್ಲರಿಗೂ ನೀವ್ಡಿಸಿದ್ರು ಪರವಾಗಿಲ್ಲ. ನೀವ್ಡಿಸ್ಬಿಟ್ಟು ಏನೇ ಒಂದು ದೃಷ್ಟಿ ದೋಷ ಮಾಟ ಮಂತ್ರ ನಿಮಗೆ ಕೈ ಹತ್ತುತ್ತಾ ಇಲ್ಲ, ಹಣಕಾಸು ಅನ್ನೋದು ಇರ್ತಿರಲ್ಲ, ಅದನ್ನೇನು ಮಾಡ್ತೀರಾ ಅಂದರೆ ನಿಮ್ಮ ತಲೆಯಿಂದ ಕೆಳಗಡೆ 3 ಸತಿ ನೀವ್ಳಿಸ್ಕೊಳ್ಳಿ. ನೀವ್ಳಿಸ್ಬಿಟ್ಟು 3 ದಾರಿ ಕೂಡಿರೋ ಕಡೆ ಅದನ್ನ ಒಡೆದುಬಿಟ್ಟು ಆ ಕಡೆ ಈ ಕಡೆ ಹಾಕ್ಬಿಟ್ಟು ನೀವು ಜನ ಎಲ್ಲ ಓಡಾಡ್ತಾರಲ್ಲ ಅಲ್ಲೇ ಬಿಟ್ಟು ಬರಬೇಡಿ. ಯಾಕೆಂತಂದರೆ ಬೇರೆ ಜನ ಎಲ್ಲ ಓಡಾಡ್ತಿರ್ತಾರಲ್ಲ ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ನೀವು 3 ಸತಿ ನೀವ್ಳಿಸ್ಬಿಟ್ಟು 3 ಹಾದಿ ಕೂಡಿರೋ ತವ ಹೊಡಿತೀರಲ್ಲ, ಅದನ್ನು ಆ ಕಡೆ ಈ ಕಡೆ 2 ಭಾಗ ಮಾಡಿ ಆ ಕಡೆ ಈ ಕಡೆ ರೋಡ್ ಸೈಡಲ್ಲಿ ಹಾಕ್ಬಿಡಿ. ಎಲ್ಲರೂ ನೋಡೋ ಥರ ಅದನ್ನು ಹೋಗಬೇಡಿ. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ದಾರಿನಲ್ಲಿ ಇದನ್ನೆಲ್ಲ ಮಾಡಾಕಿರ್ತಾರಲ್ಲ, ಹೋಗಿ ಬರೋ ಜನ ಎಲ್ಲ ಬೈಕೋತಾರೆ. ಬೈಕೊಂಡಾಗ ಏನಾಗುತ್ತೆ ಗೊತ್ತಾ, ನೀವೇನೊಂದು ಮಾಡಾಕಿರ್ತೀರಲ್ಲ ಅದನ್ನು ದೃಷ್ಟಿ ದೋಷಕ್ಕೆ ಅದು ನಿಮಗೆ ಫಲ ಕೊಡೋದಿಲ್ಲ, ನಿಮ್ಗೆ ಒಳ್ಳೇದಾಗೋದಿಲ್ಲ. ಹಂಗಾಗಿ ನಾನು ಹೇಳೋವಂಥದ್ದು ದಾರಿನಲ್ಲಿ ಅದನ್ನು ಯಾವುದು ಬಿಡಬೇಡಿ. ಆ ಕಡೆ ಈ ಕಡೆ ಎತ್ತಾಕ್ಬಿಟ್ಟು ಬನ್ನಿ. ತಿರ್ಕೊಂಡು ನೋಡ್ದಿರೋ ಹಾಗೆ ಮನೆಗೆ ಬಂದು ಕಾಲು ತೊಳ್ಕೊಂಡು ನೀವು ಮನೆ ಒಳಗಡೆ ಬನ್ನಿ. ದೇವ್ರ ಜಪ ಮಾಡ್ತೀರಾ, ಇಲ್ಲ ದೇವಸ್ಥಾನಗಳ್ಗೆ ಹೋಗ್ತೀರಾ, ನಂತರ ನಿಮ್ದು ಏನು ಕೆಲಸ ಇದೆಯೋ ಅದನ್ನೆಲ್ಲ ಮುಗಿಸ್ಕೊಳ್ಳಿ. ನೀವು ಗಂಡನ ಪೂಜೆ ಮಾಡೋ ಅಂಥವ್ರಾದರೆ ನಂತರ ನೀವು ಇದನ್ನೆಲ್ಲ ಮಾಡ್ಕೊಂಡು ಬಂದು ನಂತರ ನೀವು ಗಂಡನ ಪೂಜೆ ಅನ್ನೋದನ್ನು ನೀವು ಮಾಡಿ. ನೀವು ಏಕೆ ಅಂತಂದರೆ ಭಗವಂತ ನಮ್ಮ ಜೊತೇಲಿ ಇರ್ತಾನೆ. ನಮಗೆ ಇದನ್ನೆಲ್ಲ ಸೂಚನೆ ಮುಖಾಂತರ ಅರ್ಥ ಮಾಡಿಸ್ತಾನೆ ದೇವರು. ಈಗ ಯಾರೋ ಏನೋ ಒಂಥರ ಮಾಡ್ತಿರ್ತಾರೆ, ಈಗ ನಾವೇ ಒಂಥರ ಮಾಡ್ತಿರ್ತೀವಿ. ನೀವು ಏನನ್ನ ಪಾಲಿಸ್ಕೊಂಡು ಬಂದಿರ್ತೀರ ಅದನ್ನೇ ಮಾಡ್ತಾ ಇರ್ತೀವಿ ನಾವು. ಅದರಿಂದ ನಮಗೆ ಒಳ್ಳೆಯದು ಆಗೋದಿಲ್ಲ. ಕೆಲವರು ಯಾರೋ ಒಬ್ಬರು ಈ ಥರ ಏನಾದರೂ ಹೇಳ್ತು ಅಂತಂದರೆ ಹೌದು
ಅದು ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೇನೋ ಅಂತ ಅನ್ನೋದು ಒಂದು ಸತಿ ನಾವು ಮಾಡಿ ನೋಡೋದ್ರಲ್ಲಿ ಏನೂ ತಪ್ಪಾಗೋದಿಲ್ಲ. ಯಾಕೆಂತಂದರೆ ಒಬ್ರಿಗೆ ಗೊತ್ತಿಲ್ಲದೆ ಇರೋದು ಇನ್ನೊಬ್ರಿಗೆ ಗೊತ್ತಿರುತ್ತೆ. ಹಂಗಾಗಿ ನಾನು ಯಾವ ರೀತಿ ಮಾಡ್ತೀನಿ, ನಾನು ಅಂತಲ್ಲ, ಸುಮಾರು ಜನ ಎಲ್ಲರೂ ಇದೇ ರೀತಿಯೇ ಮಾಡೋ ಅಂಥದ್ದು. ಹಂಗಾಗಿ ನಾವು ಏನೊಂದು ಮಾಡ್ತೀವೋ ಅದು ಯಾವುದೇ ಒಂದು ಅಷ್ಟೇ ನಮಗೆ ತಟ್ಟೋದಿಲ್ಲ, ನಮಗೆ ತಾಕೋದಿಲ್ಲ. ನಮ್ಮ ಮನೆಗಳು ಒಳಗಡೆನೂ ಸಹ ಅದೆಲ್ಲ ಯಾವುದೂ ಅಷ್ಟೇ ಪ್ರವೇಶ ಮಾಡೋದಿಲ್ಲ. ಕಷ್ಟಗಳು ಬರೋದಿಲ್ವಾ ಅಂತ ನಾವು ಅಂದ್ಕೋಬೋದು, ಇದನ್ನೆಲ್ಲ ಮಾಡಿದ್ರೆ ಕಷ್ಟ ಬರೋದಿಲ್ವಾ ಅಂತ. ಖಂಡಿತ ಬರುತ್ತೆ ಕಷ್ಟಗಳು. ಅಂದರೆ ಕಷ್ಟಗಳು ಬಂದರೆ ಜಾಸ್ತಿ ದಿವಸ ನಮ್ಮ ಜೊತೇಲಿ ಇರೋದಿಲ್ಲ. ಏನೇ ಕಷ್ಟ ಬಂದ್ರೂ 1 ದಿವಸ 2 ದಿವಸ ಅಷ್ಟೇ ಕಷ್ಟ ಇರೋವಂಥದ್ದು. ಜೀವನ ಪೂರ್ತಿ ನಮ್ಮ ಜೊತೆ ಕಷ್ಟಗಳು ಇರೋದಿಲ್ಲ. ಆದಷ್ಟು ನಾಳೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ. ನಂತರ ನೀವು ಎಲ್ಲಾದರೂ ನಿಮಗೆ ನರಸಿಂಹಸ್ವಾಮಿ ದೇವಸ್ಥಾನ ಇತ್ತು ಅಂತಂದರೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ. ಮತ್ತು ಇನ್ನೊಂದು ಏನು ಗೊತ್ತಾ, ಆಂಜನೇಯ ದೇವಸ್ಥಾನಕ್ಕೆ ಹೋಗಿ. ನೀವು ಯಾವ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ನಾಳೆ ಕಂಪಲ್ಸರಿ ನೀವು ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ. ಆಂಜನೇಯನ ರಕ್ಷೆ ಯಾರ ಮೇಲೆ ಇರುತ್ತೋ ಅವ್ರಿಗೆ ಯಾರಿಗೂ ಅಷ್ಟೇ ಕೆಡುಕು ಅನ್ನೋದು ಆಗೋದಿಲ್ಲ. ಏನೇ ಒಂದು ಪೀಡೆ ಪಿಚಾಚಿಗಳಾಗಿರ್ಬೋದು, ದೃಷ್ಟಿ ದೋಷ, ಯಾರೇನೇ ಮಾಟ ಮಂತ್ರ ಮಾಡಿದರೂ ಆಂಜನೇಯನ ಅನುಗ್ರಹ ನಾವು ಪಡೀತು ಅಂತಂದರೆ ಅದು ಯಾವುದು ಅಷ್ಟೇ ನಮಗೆ ತಾಕೋದಿಲ್ಲ, ತಟ್ಟೋದಿಲ್ಲ. ಆದಷ್ಟು ನಾಳೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ನಾಳೆ ಆಂಜನೇಯನ ಜಪ ಮಾಡಿ. ನೀವು ಆದಷ್ಟು ಆಂಜನೇಯನ ಜಪ ಎಷ್ಟು ಮಾಡ್ತೀರೋ ನಿಮ್ಗೆ ಅಷ್ಟು ಒಳ್ಳೆಯದಾಗ್ತಿರುತ್ತೆ. ರಾಯರ ಮಠಕ್ಕೆ ಹೋಗೋದು, ಅಲ್ಲಿ ಹೆಜ್ಜೆ ನಮಸ್ಕಾರ ಹಾಕೋದು ನಾವು ಮಾಮೂಲಿ ಇದನ್ನೆಲ್ಲ ಮಾಡ್ತಾನೆ ಇರ್ತೀವಿ. ಆದರೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು, ಆಂಜನೇಯ ದೇವಸ್ಥಾನಕ್ಕೆ ಹೋಗೋದ್ರಿಂದ ಯಾವುದೇ ಒಂದು ಗಂಡಾಂತರಗಳು ನಮ್ಮನೆಗೆ ಬರೋದಿಲ್ಲ. ನಮಗೆ ಗೊತ್ತಿದ್ದಷ್ಟು ನಾವು ಒಳ್ಳೆಯದನ್ನೇ ಮಾಡ್ತಾ ಹೋಗಬೇಕು, ಕೆಟ್ಟದ್ದನ್ನೆಲ್ಲ ಭಗವಂತ ನೋಡ್ಕೋತಾರೆ. ಮತ್ತು ಇಷ್ಟನ್ನೆಲ್ಲ ಮಾಡಿದ್ಮೇಲೆ ದೇವರು ನಮಗೆ ಅನುಗ್ರಹ ಮಾಡೋದಿಲ್ವ? ನಿಜವಾಗ್ಲೂ ಅನುಗ್ರಹ ಮಾಡೇ ಮಾಡ್ತಾರೆ. ನಾಳೆ ಅಮಾವಾಸ್ಯೆ, ವಿಶೇಷವಾದಂಥ ವಾರ ನಾಳೆ. ಹಾಗಾಗಿ ತಪ್ಪದೆ ಎಲ್ಲರೂ ಸಹ ರಾಯರಿಗೆ ಮತ್ತು ನಿಮ್ಮ ಮನೆ ದೇವ್ರುಗಳಿಗೆ, ಆಂಜನೇಯನಿಗೆ ಈ ಥರ ಪೂಜೆ ಅನ್ನೋದನ್ನು ನೀವು ಸಲ್ಲಿಸಿ. ನೀವು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.